ಗುರುವೇ ನಮಸ್ಕಾರ. ಎಲ್ಲರಿಗೂ ವಿಯೆಟ್ನಾಂ ದೇಶದಿಂದ ಸ್ವಾಗತ. ಇವಾಗ ನಾನು ವಿಯೆಟ್ನಾಂ ದೇಶದಲ್ಲಿರುವ ಟ್ರೈಬಲ್ ವಿಲೇಜ್ ಒಳಗಿದ್ದೀನಿ. ಈ ಹಿಲ್ ಸ್ಟೇಷನ್ ಅರ್ಧ ಚೀನಾದಾಗ ಬರ್ತದೆ, ಅರ್ಧ ಈ ವಿಯೆಟ್ನಾಂ ದೇಶದೊಳಗೆ ಬರ್ತದೆ. ಹಿಲ್ ಸ್ಟೇಷನ್ ಒಳಗೆ ಒಂದಿಷ್ಟು ಆದಿವಾಸಿ ಜನಾಂಗಗಳು ಬದುಕ್ತಾರೆ. ಮೇನಾಗಿ ಬದುಕೋರು ರೆಡ್ ದಾವೋ ಆದಿವಾಸಿಗಳು. ಅವ್ರಿಗೆ ಇನ್ನೊಂದು ಹೆಸರದ ರೆಡ್ ಹೆಡ್ ಆದಿವಾಸಿಗಳಪ್ಪ ಅಂತಂದು. ಇದ್ರ ಜೊತೆನೇ ಹಮಾಂಗ್ ಆದಿವಾಸಿಗಳು ಕೂಡ ಬದುಕ್ತಾರೆ. ನನ್ನ ಸುತ್ತಮುತ್ತ ನೋಡ್ಬೋದು, ಒಂದು ಸೈಡ್ ಮೆಕ್ಕೆಜೋಳ ಅದ, ಇನ್ನೊಂದು ಸೈಡ್ ರೈಸ್ ಗದ್ದೆ ಅದ. ಇಲ್ಲಿರುವ ಆದಿವಾಸಿಗಳ ವ್ಯವಸಾಯವಿದು. ಮತ್ತ್ಯಾಕೆ ತಡ ಮಾಡಮ್ರಿ, ನೋಡೋಣ ನೋಡ್ರಿ ಯಾವ ರೀತಿ ಅದಾರ ರೆಡ್ ದಾವೋ ಆದಿವಾಸಿಗಳು ಮತ್ತು ಹಮಾಂಗ್ ಆದಿವಾಸಿಗಳು. ಹಲೋ, ಇದು ಅಜ್ಜಿ ಮನೆ. ಅಜ್ಜಿ ಏನು ಕೆಲಸ ಮಾಡ್ತಾರಪ್ಪ ಅಂತಂದ್ರೆ ಅವರು ಟ್ರೆಡಿಷ್ನಲ್ ಬಟ್ಟೆಯನ್ನು ಹೊಲಿತಾರೆ. ಟೂರಿಸ್ಟ್ ಬಂದ್ರಪ್ಪ ಅಂತಂದ್ರೆ ಟೂರಿಸ್ಟ್ಗಳಿಗೆ ಮಾರೋ ಸಂಬಂಧ ಮತ್ತು ಇಲ್ಲಿರುವ ಜನರಿಗೆ ಮಾರೋ ಸಂಬಂಧ ಇವರು ಬಟ್ಟೆ ಹೊಲಿತಾರೆ. ಬ್ಲ್ಯಾಕ್ ಕಲರ್ದೊಂದು ಅರಿವಿ ಇದ್ದಿರ್ತದೆ, ಅದ್ರ ಮ್ಯಾಗ ಡಿಸೈನಿಂಗ್ ಮಾಡ್ತಾರೆ. ಈ ರೀತಿ ಆಯಿ ಹೇಳಕತ್ತಳ, ನಾ ಹಾಕೋಬಹುದತ್ತಂದು ಹೇಳಕತ್ತಳಕ್ಕೆ ಆಯಿ. ಇದು ಒಂದು ಬಾಲ್ಕನಿ ಅದ ಈ ಮನ್ಯಾಗ. ಆ ಬಾಲ್ಕನಿ ವ್ಯೂ ನೋಡ್ರಿ ಎಷ್ಟು ಚಂದದ. ಈ ಜನಾಂಗದ ಹೊಲಗಳಿಗೆ ಹೊಂಟೀನಿ. ಹಲೋ, ಸುಸ್ವಾಗತ. ಹೊಲಗಳಿಗೆ ಹೋಗೋ ದಾರಿ ಸ್ವಲ್ಪ ಈ ರೀತಿ ಇದ್ದಿರ್ತದ. ಹೊಲ ಏನದೀಗ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಇದ್ದಿರ್ತದ. ಆಲ್ಮೋಸ್ಟ್ ಎಲ್ಲಿ ನೋಡ್ತೀರಿ ನೋಡ್ರಿ ನೀವು, ಮೆಕ್ಕೆಜೋಳನೇ ಬೆಳೆದಾರ ಇಲ್ಲಿ. ಈ ಹೊಲದ ಮೇಲ್ಗಡೆ ಒಂದು ಸಣ್ಣ ಕೆನಲ್ ಮಾಡ್ಯಾರ ನೀರು ಹಯ್ಯೋ ಸಂಬಂಧ. ಮೆಕ್ಕೆಜೋಳ ಅಂತೂ ಇವ್ರ ಕೈಯಾಗೆ ಬಂದದೀಗ. ಈಗೆಲ್ಲ ಕಟಾವು ಮಾಡ್ಲಕತ್ತಾರ. ಆ ಮೆಕ್ಕೆ ತೆನೆ ಏನು ಇದ್ದಿರ್ತಾವಾಗ ಅವ್ಕೂರ್ನ ಈ ರೀತಿ ಚೀಲ ತುಂಬ್ಕೊಂಡು ಕೇಸಿಂದ್ರೆ ಮಾರ್ಕೆಟಿಗೆ ಹೋಯ್ತಾರೆ. ಫಸ್ಟಿಗೆ ಮನೆಗೆ ಹೋಯ್ತಾರೆ, ಅಲ್ಲಿ ಹೋಗಿ ಒಣಗಿಸಿ ಕೇಸಿಂದ್ರೆ ಮಾರ್ಕೆಟಿಗೆ ಹೋಯ್ತಾರೆ. ಅಷ್ಟು ವಜ್ಜೆ ಹತ್ಕೊಂಡು ಬರೀ ಸಣ್ಣ ದಾರಿ ಮ್ಯಾಗ ನೋಡ್ಕೊತ ಹೊಂಟಾರ ಅವರು. ನನಗೇನೂ ಇಲ್ಲಾರೆ ನಡ್ಕೊತ ಹೋಗೋಕ್ಕೆ ಒಂದು ಸ್ವಲ್ಪ ಭಯ ಅನ್ನಿಸ್ತದೆ. ಹೆಣ್ಮಕ್ಳು ಕೂಡ ಈ ರೀತಿ ಕೆಲಸ ಮಾಡ್ತಾರೆ ನೋಡ್ರಿ. ಹಲೋ, ಯುವರ್ ನೇಮ್? ಮೆನ್ನಿಂಗ್ಲಾ. ನೈಸ್ ಟು ಮೀಟ್ ಯು. ವಜ್ಜಾಗ್ಯದಕ್ಕ ಹೋಬಾನಿ, ಭಾಳ ವಜ್ಜಾಗ್ಯದ ಅಕ್ಕಗ. ಪಾಪ ನಿಂದೂಸ್ಕೊಂಡು ಸೇಸಿಂದ್ರೆ ಮಾತಾಡೋದು ಬೇಡ. ಸಾಕಷ್ಟು ಜನ ಇದೇ ರೀತಿ ಮೆಕ್ಕೆತನೆಯ ಮೂಟೆಗಳನ್ನು ಹೊತ್ಕೊಂಡು ಬರ್ಲಕತ್ತಾರ. ಇಸ್ಕಲ್ ಹಾಕ್ಕೊಂಡು ಹೋಗ್ಬೇಕು ನಾವು ಈ ಜಾಗದ ಮ್ಯಾಗ. ಒಬ್ಬ ಭಾರತೀಯ ಕನ್ನಡಿಗನಾಗಿ ಈ ದೇಶಕ್ಕೆ ಬಂದು ಕೇಸಿಂದ್ರೆ ಹೊಲದೊಳಗೆ ಹೋಗ್ತೀನಿ. ಯಾರ್ದು ಪರ್ಮಿಷನ್ ಕೂಡ ತೊಗೊಂಡಿಲ್ಲ. ದೊಡ್ಡ ದೊಡ್ಡ ಹುಡುಗರ ಜೊತೆ ಸಣ್ಣ ಹುಡುಗರು ಕೆಲಸ ಮಾಡ್ತಾರೆ. ಇವರು ಅಷ್ಟೊಂದು ಎಜುಕೇಷನ್ ಇರೋಲ್ಲ, ಹೀಗಾಗಿ ಅವ್ರ ಮನ್ಯಾಗಿನವ್ರ ಜೊತೆ ಕೆಲಸ ಮಾಡ್ತಾರೆ. ಸಾಲಿಗೆ ಹೋಗಲ್ಲ ಎಷ್ಟು ಹುಡುಗರು ಇಲ್ಲಿ. ನಮ್ಮ ದೇಶ ಬಿಟ್ಟು ಮತ್ತೊಂದು ದೇಶಕ್ಕೆ ಬಂದು ಬೈಕ್ ತೊಗೊಂಡು ಇಲ್ಲಿ ಹಳ್ಳಿಗಳನ್ನು ಸುತ್ತಾಡಕ್ಕೆ ಹೊಂಟೀನಿ ರೀ. ಅಜ್ಜಿ ತಲೆ ಮ್ಯಾಗ ನೀವು ರೆಡ್ ಕಲರ್ ಟೋಪಿ ನೋಡ್ಬೋದು. ಇದಕ್ಕೆ ದಾವೋ ಅಂತಾರ. ಇದನ್ನ ಬರೀ ರೆಡ್ ದಾವೋ ಆದಿವಾಸಿಗಳು ಹಾಕೋತಾರ. ಇದು ಎದಕ್ಕೆ ಹಾಕೋತಾರಪ್ಪ ಅಂತಂದ್ರೆ ಇವ್ರ ತಲೆ ಒಳಗೆ 7 ಆತ್ಮಗಳು ಇದ್ದಿರ್ತಾವ. ಆತ್ಮಗಳನ್ನ ಈ ಟೋಪಿ ರಕ್ಷಿಸ್ತದಪ್ಪ ಅಂತಂದು ಈ ಥರ ಟೋಪಿ ಹಾಕೋತಾರ ಅವರು. ಪ್ಯಾಂಟ್ ಕೂಡ ಡಿಸೈನಿಂಗ್ ಅದ. ಇಲ್ಲಿ ತೋಳ್ಬಲ್ಲಿ ಎಲ್ಲೋ ಡಿಸೈನಿಂಗ. ಇದೊಂದು ಸ್ವಲ್ಪ ನೀಲಿ ಕಲರ್ದ ಡ್ರೆಸ್ಸ. ಮೇಲ್ಗಡೆ ಅನ್ನೋದೀಗ ಟೋಪಿ ಹಿಂದ್ಗಡೆ ನಾಣ್ಯಗಳನ್ನು ಕೂಡ ಹಚ್ಚಾರ. ಯಾ ಹಾಯ್ ಸಿ ಹಾಯ್. ಇವ್ರ ತಲೆ ಮ್ಯಾಗ ರೆಡ್ ಕಲರ್ ಟೋಪಿ ಇದ್ದಿರ್ತದೆ. ಅದ್ರ ಸಂಬಂಧ ಇವ್ರಿಗೆ ರೆಡ್ ದಾವೋ ಆದಿವಾಸಿಗಳಂತಾರೆ. ಇವರು ಚೀನಾಕ್ಕೆ ಆರಾಮಾಗಿ ಹೋಗಿ ಬರ್ಬೋದು ವಿತೌಟ್ ಪಾಸ್ಪೋರ್ಟ ಮತ್ತು ವೀಸಾ ಇಲ್ಲರೆ. ಇವರು ಟ್ರೆಡಿಷನಲ್ ಬಟ್ಟೆ ಮ್ಯಾಗೆ ಹಾಕೊಂಡು ಕೇಸಿಂದ್ರೆ ಕೂತಾರ. ಆದಿವಾಸಿಗಳು ಅಜ್ಜಿಗಳು ಹೆಚ್ಚಾನೆಚ್ಚ ಈ ರೀತಿಲಿ ಕೂತ್ ಕೇಸಿಂದ್ರೆ ಕೆಲಸ ಮಾಡ್ತಿರ್ತಾರೆ. ಅವರು ಟ್ರೆಡಿಷನಲ್ ಬಟ್ಟೆಗಳನ್ನು ಹೊಲಿಲಕತ್ತಾರ. ನನಗೆ ಯಾರ್ದೋ ಫೋನ್ ಸಿಕ್ಕದಿದು, ಹುಡುಗಿದ ಕಾಣ್ತದ. ಹಲೋ, ದಿಸ್ ಇಸ್ ಯುವರ್ಸ್? ಬರುವೆ ಅವ್ರ ಭಾಷೆದಾಗ ಏನೋ ಮಾತಾಡಕತ್ತಾರ. ಇದು ಅವರು ಪರಿಚಯ ಇದ್ದವ್ರದ್ದೇ ಫೋನ್ ಇದು. ಇದೇ ಕಾಲದಾಗ ಇವ್ರದ್ದು ಮನೇಲಿ ಸ್ಟುಡಿಯೋ ಮಾಡ್ಕೊಂಬಿಡಮ್ರತ್ತ. ಯಾರೂ ಪಟಕ್ಕನೆ ಮನೆ ಒಳಗೆ ಬಿಡಲ್ಲ.
ಏನೋ ಫೋನ್ ಸಿಕ್ಕದ ಪಾಪ ಅವ್ರಿಗೆ ಖುಷಿ ಆಯಿತು, ನಮ್ಮಂಥ ಒಳ್ಳೆ ಹುಡುಗರು ಅದರಪ್ಪ ಅಂತಂದು. ಈ ಮನಿದು ಎಂಟ್ರೆನ್ಸ್ ಬಾಗಿಲು ಬಲ್ಲಿ ಈ ರೀತಿ ಮಂತ್ರ ಬಡ್ದಕೇಶಂದ್ರೆ ಹಾಳಿಲಿ ಹಾಕಿರ್ತಾರೆ. ನಾವೇನು ಹೊರಗಿನವ್ರು ಬರ್ತೀವಿ ಈಗ ಒಳಗೆ, ನಾವು ಬಂದ್ಗಳೇ ಏನಾದರೂ ಕೆಟ್ಟ ವಿಚಾರ ತರ್ತೀವಪ್ಪ ಅಂತ ಅನ್ನೋ ಸಲುವಾಗಿ ಇದು ಹಾಕ್ತಾರೆ. ಇದು ಹಾಕಿದ್ರಪ್ಪ ಅಂತಂದ್ರೆ ನಾವು ಯಾವುದೇ ಕೆಟ್ಟ ವಿಚಾರಗಳನ್ನು ಮನೆ ಒಳಗೆ ಒಯ್ಯಲ್ಲ, ಇದು ಕಾಪಾಡ್ತದೆ. ಇದು ಇವ್ರದ್ದು ಹಾಲ್ ಕಟ್ಟಿಗೆಯಿಂದಲೇ ಮಾಡ್ಯಾರ. ಮನೆ ಬಂದ್ಗಳೇ ರೈಟ್ ಸೈಡ ನಮಗೆ ಕಿಚನ್ ಸಿಗ್ತದೆ, ಬಚ್ಚಲು ಮನೆ ಸಿಗ್ತದೆ. ಅಲ್ಲೇನಾದೀಗ ನೀರಿಗಿರು ಕುದಿಸ್ತಾರೆ. ಇವ್ರ ಕಡೆ ನೀರು ಕೊಡೋ ವಿಧಾನ ನೋಡ್ರಿ. ಆ ಕಿಟ್ಲಿ ಒಳಗೆ ಹಾಕಿಸಿ ನಾನು ನೀರು ಕೊಟ್ರೆ ಆದಿವಾಸಿಗಳು ಸಣ್ಣ ಸಣ್ಣ ಮಕ್ಳೇನು ಇದ್ದಿರ್ತಾವಾಗ ಆ ಮಕ್ಕಳ ತೆಲಿಗೆ ನಾವು ಮುಟ್ಟಬಾರ್ದು. ಯಾರೇ ಹೊರಗಿನವ್ರು ಬಂದ್ರಪ್ಪ ಅಂತಂದ್ರೆ, ಯಾಕಪ್ಪ ಅಂತಂದ್ರೆ ಅವ್ರ ತಲೆ ಒಳಗೂ 7 ಆತ್ಮಗಳು ಬದುಕಿರ್ತಾವ. ನಾವು ಮುಟ್ಟಿದೆವಪ್ಪ ಅಂತಂದ್ರೆ ಆತ್ಮಗಳು ಹೋತವ, ಅಂದರೆ ಶುದ್ಧ ಇರುವ ಆತ್ಮಗಳು ಹೋತವ. ಅವ್ರಿಗೆ ಕೂಡ ಕೆಟ್ಟದಾಗ್ತದಪ್ಪ ಅಂತ ಸಲುವಾಗಿ ನಾವು ಅವ್ರ ತಲೆಗೆ ಮುಟ್ಟಂಗಿಲ್ಲ. ಅಕಸ್ಮಾತ್ ಏನಾದರೂ ನಾವು ತಪ್ಪಿ ಅವ್ರ ತಲೆಗೆ ಮುಟ್ಟಿದೆವಪ್ಪ ಅಂತಂದ್ರೆ ಫೈನ್ ಆಗ್ತಾರವರು $1 ಮಿಲಿಯನ್ ವೈಟ್ನಾಮೀಸ್ ಡಾಂಗ. ಇಲ್ಲಿರುವ ಜನಗಳು ಈ ಮೆಕ್ಕಿತೆನೆನ ಭಾಳ ಯೂಸ್ ಮಾಡ್ಕೋತಾರೆ. ಇದರಿಂದ ಬ್ರೆಡ್ ಕೂಡ ಮಾಡ್ತಾರೆ. ಇದನ್ನು ಯೂಸ್ ಮಾಡ್ಕೊಂಡು ಕೇಸಂದ್ರೆ ಹಿಟ್ಟು ಮಾಡಿ ದನಗಳಿಗೆ ಕೂಡ ಆಹಾರವನ್ನಾಗಿ ಕೊಡ್ತಾರೆ. ಇವರು ವ್ಯವಸಾಯದ ಜೊತೆಗೆ ದನ ಮತ್ತು ಹಂದಿಗಳನ್ನು ಕೂಡ ಸಾಕ್ತಾರೆ. ಸಾಕಿ ಕೇಸಂದ್ರೆ ಅದ್ರದ್ದು ಮೀಟನ್ನು ತಿಂತಾರೆ. ರೆಡ್ ದಾವೋ ಆದಿವಾಸಿಗಳಲ್ಲಿ ಇನ್ನೊಂದು ಫೇಮಸ್ ಅದ, ಅದೇ ಹರ್ಬಲ್ ಬಾತ್. ಇದಕ್ಕೆ ರೆಡ್ ದಾವೋ ಹರ್ಬಲ್ ಬಾತ್ ಅಂತಾರೆ. ಈ ಊರೊಳಗೆ ಇದು ಕೂಡ ಫೇಮಸ್. ಸಾಕಷ್ಟು ಟೂರಿಸ್ಟ್ ಏನು ಬರ್ತಾರೆ ಈಗ ಇಲ್ಲಿ ಬಂದು ಕೇಸಿಂದ್ರೆ ಆ ಹರ್ಬಲ್ ಜಳಕವನ್ನು ಮಾಡ್ಕೊಂಡು ಕೇಸಿಂದ್ರೆ ಹೋಗ್ತಾರೆ. ಅದು ಮಾಡೋದ್ರ ಸಂಬಂಧ ನಮ್ಮ ಮೈಕೈ ನೋವು, ಮೂಳೆಗಳ ನೋವು ಎಲ್ಲ ಕಡಿಮೆ ಆಗ್ತದೆ. ಫಾರೆಸ್ಟ್ ಒಳಗೆ ನೂರಾರು ಗಿಡಮೂಲಿಕೆಗಳು ಇದ್ದಿರ್ತಾವೆ. ಇಲ್ಲಿ ಅದ ನೋಡ್ರಿ ಗಿಡಮೂಲಿಕೆಗಳು. ಇವಕೂರ್ನ ಒಣಗಿಸ್ತಾರೆ. ಒಣಗಿಸಿಂದ ಒಂದು ಒಲಿ ಅದ, ಒಲಿ ಮೇಲ್ಗಡೆ ಒಂದು ದೊಡ್ಡ ಬಾಂಡೆ ಅದ, ಅದ್ರ ಒಳಗೆ ನೀರು ಹಾಕ್ಯಾರ. ಆ ನೀರೊಳಗೆ ಆ ಗಿಡಮೂಲಿಕೆಗಳನ್ನು ಕುದಿಸ್ತಾರೆ. ಆ ನೀರು ತೊಗೊಂಡು ಕೇಸಂದ್ರೆ ಈ ರೀತಿ ರೂಮ್ಗಳು ಇದ್ದಿರ್ತವೆ. ರೂಮ್ ಒಳಗೆ ಬ್ಯಾರಲ್ ಇದ್ದಿರ್ತವೆ. ಇದು ಕೂಡ ಕಟ್ಟಿಗೆಯಿಂದ ಮಾಡಿರ್ತಾರೆ ಬ್ಯಾರಲ್ ಒಳಗೆ ನೀರು ಹಾಕ್ತಾರೆ. ನೀರು ಹಾಕಿಂದ ನಮಗೆ ಒಳಗೆ ಕುಂದಿರ್ಸ್ತಾರೆ. ಒಂದು ಅರ್ಧ ತಾಸು ತನಕ ಹಾಗೆ ಸ್ವಲ್ಪ ಜಳಕ ಮಾಡಿಸ್ತಾರೆ. ಮಾಡಿಸಿಂದ ಮನುಷ್ಯ ಫ್ರೆಶ್ ಆಗ್ತದೆ. ರೆಡ್ ದಾವೋ ಆದಿವಾಸಿಗಳ ಕಲ್ಚರ್ ನೋಡಿದ್ದಾಯಿತು. ಇವಾಗ ನಾನು ನಿಮಗೆ ತೋರ್ಸಕತ್ತೀನಿ ಹಮಾಂಗ್ ಆದಿವಾಸಿಗಳ ಕಲ್ಚರ. ಇದು ಟ್ರೆಡಿಷ್ನಲ್ ಹಮಾಂಗ್ ಕಲ್ಚರ್ ಹೌಸ್. ಇದು ಅಲ್ಲೇನು ಕಾಣ್ತದೀಗ, ಅಲ್ಲಿ ಟ್ರೆಡಿಷ್ನಲ್ ವೈನ್ ಮೇಕಿಂಗ್ ಪ್ಲೇಸ್ ಅದು. ಎಲ್ಲಿ ನೋಡ್ತೀರಿ ನೋಡ್ರಿ, ಮನೆ ಒಳಗೆ ಮೆಕ್ಕೆತನೇ ಸಿಗಿಸ್ಯಾರ. ಹಮಾಂಗ್ ಆದಿವಾಸಿಗಳು ಈ ರೀತಿ ಒಲೆಯನ್ನು ಬಳಸ್ತಿದ್ರು. ಇಲ್ಲಿ ದೇವ್ರಿಗೆ ಪೂಜಿಸ್ತಾರೆ. ಇಲ್ಲೊಂದು ಬೆಡ್ರೂಮ್ ಅದ, ಮೇಲ್ಗಡೆ ಎಲ್ಲ ಸಾಮಾನು ಇಡೋ ಸಾಮಾನು ಜಾಗ ಮಾಡಿದ್ರು. ಅಲ್ಲಿ ಮೇಲ್ಗಡೆ ಹೋಗ್ಬೇಕಪ್ಪ ಅಂತಂದ್ರೆ ಸ್ಟೆಪ್ಸ್ ಇದ್ದಿರ್ತಾವ. ಇವು ಸ್ಟೆಪ್ಸ್ ಹತ್ತಿ ಮೇಲ್ಗಡೆ ಹೋಗ್ಬೋದು. ಈ ರೀತಿ ಬಟ್ಟೆಗಳನ್ನು ಮಂಗೋಲಿಯನ್ ಕಲ್ಚರ್ ಒಳಗೆ ಕೂಡ ನೀವು ನೋಡ್ಬೋದು. ಆಗಿನ ಕಾಲದಾಗ ಮೆಕ್ಕೆತೆನೆಯನ್ನು ಬೀಸ್ತಿದ್ರಾಗ ಅಲ್ಲಿ ಒಂದು ತೂತದ, ಆ ತೂತೊಳಗೆ ಮೆಕ್ಕೆತೆನೆ ಹಾಕ್ತಿದ್ರು. ಈ ಥರ ನಾವು ಕೈಲೇ ಮಾಡಿದ್ವಪ್ಪ ಅಂತಂದ್ರೆ ರೌಂಡಾಗಿ ಮೆಕ್ಕೆತೆನೆ ತಳಗೆ ಬಂದು ಹಿಟ್ಟು ಆಗ್ತಿತ್ತು. ಇದೇ ಹಿಟ್ಟನ್ನು ಮನುಷ್ಯರು ಕೂಡ ತಿಂತಿದ್ರು, ದನಗಳಿಗೆ ಕೂಡ ಆಹಾರವನ್ನಾಗಿ ಹಾಕ್ತಿದ್ರು. ನೋಡ್ರಿ ಇವ್ರೆ, ಒಂದು ಎಕ್ಸಸೈಸ್ ಆದಂಗೂ ಆಗ್ತದೆ, ಹಾಗಾದ್ರೆ ಒಂಥರ ಮಾಡೋಕ್ಕೆ ಮಜಾ ಬಂದಂಗೂ ಆಗ್ತದೆ. ಆಗಿನ ಕಾಲದ ನೋಡ್ರಿ ಇವೆಲ್ಲ ಯೂಸ್ ಮಾಡ್ತಿದ್ರು ಈ ಆದಿವಾಸಿಗಳು ವಿಯೆಟ್ನಾಂದಲ್ಲಿರೋದು. ಯಾವುದರೇ ಹಬ್ಬ ಬತ್ತಪ್ಪ ತಂದ್ರೆ ಸಾಕು ಈ ರೀತಿ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ಕೊಂಡು ಕೇಸಂದ್ರೆ ಅವರು ಕೊಳಲನ್ನು ಬಾಧಿಸ್ತಿದ್ರು. ಇನ್ನೊಂದು ಇನ್ಸ್ಟ್ರೂಮೆಂಟ್ ಇತ್ತು, ಅದು ಬ್ರಾಸ ಮತ್ತು ಬಂಬೂದಿಂದ ಮಾಡಿದ್ದು. ಅದು ಕೂಡ ನಾನೇ ಮಾಡಿ ಕೇಸನ್ ತೋರಿಸ್ತೀನಿ ನಮ್ರಿ. ಇಲ್ಲಿ ಜಲಪಾತ ಕೂಡ ಅದ, ಬಟ್ ಹುಡುಗಿಯರು ಮಾತ್ರ ಚಂದ ರೆಡಿ ಆಗ್ಯಾರ. ಹಲೋ, ಹಮಾಂಗ ಮತ್ತು ರೆಡ್ ದಾವೋ ಆದಿವಾಸಿಗಳು ಇವರು ಚೀನಾಕ್ಕೆ ಹೋಗ್ಬೋದು ವಿತೌಟ್ ಪಾಸ್ಪೋರ್ಟ ಮತ್ತು ವೀಸಾ ಎಲ್ಲರೇ. ಹಾಗೇ ಅವರು ಆ ಚೀನಾಕ್ಕೆ ಹೋಗಿ ಮದುವೆ ಕೂಡ ಮಾಡ್ಕೊಂಡು ಬರ್ಬೋದು. ಅಲ್ಲಿ ಹೆಣ್ಣ ಇವ್ರು ತರ್ಬೋದು, ಇಲ್ಲಿ ಹೆಣ್ಣ
ಅವ್ರಿಗೆ ಅಲ್ಲಿ ಕೊಡ್ಬೋದು. ಒಂದು ಸಿಟಿ ಆದ ಲಾವ್ಕಾಯ್, ಅಲ್ಲಿ ನಾವು ಕೂಡ ಚೀನಾಕ್ಕೆ ಹೋಗಿ ಬರ್ಬೋದು. ಅಲ್ಲಿ ಬರೀ ನಾವು ನಿಂದಿರುವ ಜಾಗದಿಂದ 100 ಮೀಟ್ರ್ ದೂರ ಇದ್ದಿರ್ತದೆ ಚೀನಾ. ಅಲ್ಲಿ ನಾನು ಕೂಡ ಪಾಸ್ಪೋರ್ಟ ಮತ್ತು ನನ್ನ ಬಳಿ ವೀಸಾ ಇತ್ತಂದ್ರೆ ವೀಸಾ ತೋರಿಸಿ ಚೀನಾ ಒಳಗೆ ಎಂಟ್ರಿ ಕೊಡ್ಬೋದು. ವೀಸಾ ಇರ್ಲಿಕ್ಕಂದ್ರೆ ಎಂಟ್ರಿ ಕೊಡೋಕೆ ಬರಲ್ಲ. ಬಟ್ ಲೋಕಲ್ ಜನ ಹೋಗೋದು ಬರೋದು ಮಾಡ್ತಾರೆ. ನೋಡ್ರಿ ಅಲ್ಲಿ ಹೋಗಂಬರತ್ತ. ಹಮಾಂಗ್ ಆದಿವಾಸಿಗಳದು ಟ್ರೆಡಿಷನಲ್ ಫ್ಲೂಟ್ ಇದು ಬಂಬೂ ಕಟ್ಟಿಗೆ ಮೇಲ್ಗಡೆ ಅರ್ಬಿ ಸುತ್ತಿರ್ತಾರೆ, ಡಿಸೈನಿಂಗ್ ಅರ್ಬಿ. ಇದು ಬ್ರಾಸ್ ಐಟಮ್ನಿಂದ ಮಾಡಿದ್ದು. ಇವಾಗ ಯಾವ ರೀತಿ ಸೌಂಡ್ ಬರ್ತದೆ ನೋಡ್ರಿ. ಅಷ್ಟು ಕಲೆ ಇತ್ತಪ್ಪ ಅಂತಂದ್ರೆ ನನ್ನ ಬಾಯಾಗಿನ ಸೌಂಡ್ ಭಾರಿ ಚಂದ ಬರ್ತದೆ. ಇಲ್ಲಿಕಂದ್ರೆ ಬರೀ ಸೌಂಡ್ ಬರ್ತದೆ. ಅವ್ರು ಬಾರಿಸಿದ್ರೆ ಅದೊಂದು ತಾಳ ಮೇಳ ಅನ್ನೋದು ಎದ್ದಿರ್ತದೆ. ವಿಯೆಟ್ನಾಂ ದೇಶದ ಮಕ್ಕಳು ಹಲೋ ಜಿಂಗ್ಚಾಂಗ್ ಶಿಂಚಾಂಗ್ ಬರುವೆ. ಇವನು ಕೊಳ್ಳಾಗ ನೋಡ್ರಿ ಎಡ್ ಚಂದ ಹಾಕ್ಕೊಂಡನ. ಇದು ಟ್ರೆಡಿಷನಲ್ ಸರ ಇವ್ರಿಗೆ. ಇವು 3 ಮಂದಿ ಹುಡುಗಿಯರು ಅದಾರ. ಇವೊಬ್ಬ ಹುಡುಗ ಅದಾನ. ಇವ ಬಾಳೆ ಉಡಾಳದಾನಮ್ಮ. ನನ್ನ ಹಿಂದ್ಗಡೆ ಇರುವ ಈ ರಿವರ ಯುದ್ಧವನ್ನು ನೋಡ್ಯದ, ಶಾಂತಿಯನ್ನು ನೋಡ್ಯದ, ವ್ಯಾಪಾರವನ್ನು ನೋಡ್ಯದ. ಇದು ರೆಡ್ ರಿವರ. ಇವಾಗ ನಾನು ವಿಯೆಟ್ನಾಂ ದೇಶದಾಗಿದ್ದೀನಿ. ಈ ರಿವರ್ ಈಚೆ ಕಡೆ, ರಿವರ್ ಆಚೆ ಕಡೆ ಅನ್ನೋದೀಗ ಅದು ಚೀನಾ. ಅಲ್ಲೇನು ಕಾಣ್ತದೀಗ ಅದು ಚೀನಾ ಗೇಟ. ನಾ ಇವಾಗ ವಿಯೆಟ್ನಾಂ ದೇಶದಾಗ ಗೇಟ್ ಬಲ್ಲಿದ್ದೀನಿ. ಈ ಗೇಟ್ದಿಂದ ಆ ಗೇಟಿಗೆ ಹೆಸ್ಕೇಸಿಂದ್ರೆ ನಾವು ಚೀನಾದಾಗ ಹೋಗ್ಬೋದು. ಬಟ್ ನಮ್ಮಲ್ಲಿ ಪಾಸ್ಪೋರ್ಟ ವೀಸಾ ಇರಬೇಕು. ವಿಯೆಟ್ನಾಂ ದೇಶದಲ್ಲಿರುವ ಆಫೀಸ್ದಾಗ ತೋರಿಸ್ಕೇಸಿಂದ್ರೆ ಒಳಗೆ ಎಂಟ್ರಿ ಕೊಡಬೇಕು. ಇಲ್ಲಿ ಲೋಕಲ್ದವರು ವಿತೌಟ್ ವೀಸಾ ಮತ್ತು ಪಾಸ್ಪೋರ್ಟ್ ಇಲ್ಲಾರೆ ಚೀನಾಕ್ಕೆ ಹೋಗ್ತಾರೆ. ಸಾಕಷ್ಟು ಜನ ವಿಯೆಟ್ನಾಂ ದೇಶದಿಂದ ಚೀನಾಕ್ಕೆ, ಚೀನಾದಿಂದ ವಿಯೆಟ್ನಾಂ ದೇಶಕ್ಕೆ ಹೋಗೋದು ಬರೋದು ಮಾಡಕತ್ತಾರ. ಅದು ಒಳಗಡೆ ರೆಡ್ ಕಲರ್ ಕಾಣಕತ್ತದಾಗ ಅದು ಚೀನಾ ಆಫೀಸ. ಅಲ್ಲಿ ಹೋಗಿ ನಮ್ಮದೆಲ್ಲ ಡಾಕ್ಯುಮೆಂಟ್ಸ್ ತೋರಿಸಿ ಒಳಗಡೆ ಹೋಗಬೇಕು. ಬಾರ್ಡರ್ ಗೇಟ್ ಬಲ್ಲಿ ವಿಯೆಟ್ನಾಂ ದೇಶದಾಗ ಒಂದು ಮಂದಿರ ಅದ. ನಾ ಇಲ್ಲಿ ಬಂದೀನಿ. ನನಗೆಲ್ಲರೂ ನೋಡ್ಲಕತ್ತಾರ. ನೋಡ್ರಿ ಇವ್ರು ಹೆಂಗೆ ನೋಡ್ಲಕತ್ತಾರ. ಮುಂದೆ ಬಂದು ದೇವ್ರ ಗುಡಿಯಾಗ ಶಿಂಚಾ ಶಿಂಚಾ ಶಿಂಚಾ. ಹಾಂ ಸಾಪ ಸಾಪ ಗುರುವೇ ಏನೇನೋ ಹೇಳಕತ್ತಾರ ಅವ್ರ ಭಾಷೆದಾಗ, ಏನೂ ತಿಳಿಯಲಾಗ್ಯದ. ಆದಷ್ಟು ಜಲ್ದಿ ಇಲ್ಲಿಂದ ಕಳ್ಸ್ಕೊಳಂಬ್ರತ್ತ. ಇದು ವಿಯೆಟ್ನಾಂ ದೇಶದ ಆಫೀಸ. ಇಲ್ಲಿ ಒಳಗಡೆ ನಮ್ಮ ಪಾಸ್ಪೋರ್ಟ್ ವೀಸಾ ತೋರಿಸಿದ್ರೆ ಇಷ್ಟೇ ಅಲ್ಲಿ ಹೋಲಕ್ಕೆ ಎಂಟ್ರಿ ಕೊಡ್ತಾರೆ. ಇಲ್ಲೆಲ್ಲ ಕೂತಾರೆ ಗೊತ್ತೇನ್ರಿ ಹೊರಗೆ. ಇವರೆಲ್ಲ ಮನಿ ಎಕ್ಸ್ಚೇಂಜ್ ಮಾಡ್ತಾರೆ ಇಲ್ಲೇ ಚೀನಾದು ಮತ್ತು ವಿಯೆಟ್ನಾಂ ದೇಶದ್ದು. ಇಲ್ಲಿರುವ ಲೋಕಲ್ ಜನರಿಗೆ ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲ. ಡೈರೆಕ್ಟ್ ಚೀನಾದಿಂದ ಹಿಂಗೆ ಕೈಯಾಗ ಸಾಮಾನು ಹಿಡ್ಕೊಂಡು ಬಂದು ಕೇಸಂದ್ರೆ ಇವ್ರ ಮನೆಗೆ ಹೋಗ್ಬೋದು. ನಮ್ಮ ಕಡೆ ಯಾವ ರೀತಿ ಫಾರಿನರ್ಸ್ ಬಂದ್ರೆ ನೋಡ್ತೀವಿ ಈಗ, ಅದೇ ರೀತಿ ನನಗೂ ಕೂಡ ಇಲ್ಲಿ ಆ ಜನ ನೋಡ್ತಾರೆ. ಜ್ಯೂಸ್ ಕುಡಿಲಕತ್ತಿದ್ದೆ, ಎಲ್ಲರೂ ದಿಟ್ಟಿಸ್ ನನಗೆ ನೋಡಕತ್ತಿದ್ರು. ಇದು ಬ್ಯಾಡೇ ಬ್ಯಾಡ ಕಿರಿಕಿರಿ ಅಪ್ಪ ಅಂತಂದು ಕುಡ್ಕೋತೆ ನಾನು ನೆಕ್ಸ್ಟ್ ಪ್ಲೇಸಿಗೆ ಹೊಂಟೀನಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಪ್ಪ ಅಂತ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಗೆ ಏನಿಸ್ದ ಕಮೆಂಟ್ ಸೆಕ್ಷನ್ದಾಗ ಹಾಕಿರಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ವಿಡಿಯೋಗಾಗಿ ಮತ್ತೆ ಸಿಗಮತ್ತ ನೆಕ್ಸ್ಟ್ ವಿಡಿಯೋದಾಗ. ಬಾಯ್.